Volare come io sono ieri. Volare come io sono ieri. Popo popo volutore. Popo popo volutore. ರಾಜ ಪರಮೇಶ್ವರ ಚಕ್ರೇಶ್ವರನೆಂದು ಬಿರುದಾಂಕಿತನಾದ ಈ ಬಲಭದ್ರ ದೇವನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ರಾಜನು ಈ ಮೂರು ಲೋಕದಲ್ಲಿ ಯಾವನಿರುವನು? ಯಾವ ರಾಜನು ಇರುವುದಿಲ್ಲ, ಇರಲಾರನು. ಭಜಬಲ ಸೌಖ್ಯದ ನೆರೆಯುವಯನ ಪ್ರಭೋದರಿಯರೈ ಸಜಿವನ ಅತಿ ಮುದದಿ ಅಂದ್ರೆ ಕೈಲಾರಿಸಿರೆ ಭಜಬಲ ಸೌಖ್ಯದ ನೆರೆಯುವಯನ ಪ್ರಭೋದರಿಯರೈ ಸಜಿವನ ಅತಿ ಮುದದಿ ಗುರುಳರ ತೀರಗಳ ತರಿಯುತ ಹೊರಗೆ ಅಂದು ಕೈಲಾರಿಸಿರೆ ಗುರುಳರ ತೀರಗಳ ತರಿಯುತ ಬರದು ಹರೆಯೋ ಚೀಟಿಯ ಸೋದಿಸುತ್ತಿರುವೆ ಹರೆಯೋ ಚೀಟಿಯ ಸೋದಿಸುತ್ತಿರುವೆ ಹರನೋ ದಯದಿ ರಾಜ್ಯವನಾಳ್ವೆ ಹರನೋ ದಯದಿ ರಾಜ್ಯವನಾಳ್ವೆ ಭಜಬಲ ಸೌಖ್ಯದಿ ನೆರೆಯುವಯನಿಗೆ ಸಮಾನರಾರಿಯದೆ ಅದು ಮುರಳಿ ಮಂತ್ರಿ ಸೈನಿಕರ ಪ್ರಭು ಹಾಗಬೇಡ ಕುರಿತು ಕರುಣನು ಭಜದು ಹಾಗಬೇಡ ಕುರಿತು ಕರುಣನು ಭಜದು ಕರೆಯೋ ಕೀರ್ತಿಯ ತೋರಿಸುತ್ತಿರುವೆ ಕರೆಯೋ ಕೀರ್ತಿಯ ತೋರಿಸುತ್ತಿರುವೆ ಅರನೋ ದಯದಿ ರೋಜವನಾಳ್ವ ಅರನೋ ದಯದಿ ರೋಜವನಾಳ್ವ ಭುಜಬಲ 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 ಕೌರಿ ಕರೆಯುವಯನಿಗೆ ಸಭಾನರಾರಿಯರೈ ಸಜೀವನ ಅದು ಮುರಳಿ ಹರಮರ ಪೆರೆದು ಕರುಳನು ಬಗೆದು ಹರಮರ ಪೆರೆದು ಕರುಳನು ಬಗೆದು ಹರೆಯೋ ಕೀರ್ತಿಯ ತೋರಿಸುತ್ತಿರುವೆ ಹರೆಯೋ ಕೀರ್ತಿಯ ತೋರಿಸುತ್ತಿರುವೆ ಹರನೋ ದಯದಿ ರೋಜವನಾಳ್ವೆ ಹರನೋ ದಯದಿ ರೋಜವನಾಳ್ವೆ ಭುಜಬಲ 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 ಕೌರಿ ನೆರೆಯುವಯನಿಗೆ ಸಹೋದರಾರಿಯರೈ ಸಜೀವನ ಅದು ಮುರಳಿ. ಮಂತ್ರಿ ಮಹಾಪ್ರಭು, ನಮ್ಮ ಯಾವ ರಾಜ್ಯಭಾರ ಕ್ರಮವು ಯಾವ ರೀತಿಯಲ್ಲಿರುವುದು? ಅದು ಅಲ್ಲದೆ ನಮ್ಮ ರಾಜ್ಯದಲ್ಲಿ ಸರಿಯಾದ ಕಾಲಕ್ಕೆ ಮಳೆ ಬೆಳೆಗಳಾಗಿ ಬೆಳೆದ ಬೆಳೆಗಳಿಂದ ನಮ್ಮ ರಾಜ್ಯದ ಪ್ರಜೆಗಳು ಸುಖ ಶಾಂತಿ ನೆಮ್ಮದಿಗಳಿಂದ ಬಾಳುತ್ತಿರುವರೆ ಅದನ್ನು ನನ್ನೊಡನೆ ತಿಳಿಸುವ ನಾವು ಅಪ್ಪಣೆಯಂತೆಯೇ ಆಗಲಿ.
ಅಲದರ ಪೆಳ್ವೆಲಾಲಿಸು ಅಲದರ ಪೆಳ್ವೆಲಾಲಿಸು ಅಲದರ ಪೆಳ್ವೆಲಾಲಿಸು ಅಲದರ ಪೆಳ್ವೆಲಾಲಿಸು ರಾಜ್ಯದ ಪರಿಯನ್ನು ವಿವರಿಪೆನೀಗಲೇ ರಾಜ್ಯದ ಪರಿಯನ್ನು ವಿವರಿಪೆನೀಗಲೇ ಅಲದರ ಪೆಳ್ವೆಲಾಲಿಸು ಅಲದರ ಪೆಳ್ವೆಲಾಲಿಸು ಅಲದರ ಪೆಳ್ವೆಲಾಲಿಸು ಮಹಾಪ್ರಭು ಮಂತ್ರಿಗಳೇ ಪ್ರಜೆಗಳೆಲ್ಲರೂ ಪರಿ ವಿಧದಲ್ಲಿ ಪ್ರಜೆಗಳೆಲ್ಲರೂ ಪರಿ ವಿಧದಲ್ಲಿ ನೇಮವ ಬಿಡದೆ ಪಾಲಿಸುತ್ತಿರುವರು ನೇಮವ ಬಿಡದೆ ಪಾಲಿಸುತ್ತಿರುವರು ಅಲದರ ಪೆಳ್ವೆಲಾಲಿಸು ಅಲದರ ಪೆಳ್ವೆಲಾಲಿಸು ಅಲದರ ಪೆಳ್ವೆಲಾಲಿಸು ಮಹಾಪ್ರಭು ಮಂತ್ರಿಗಳೇ ಈ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಅವರವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಸುಖ ಸಂತೋಷ ನೆಮ್ಮದಿಯಿಂದಿರುವರು ಮತ್ತೇನಪ್ಪಣೆ ಭೇಷ್ ಮಂತ್ರಿಗಳೇ ಭೇಷ್ ಮಂತ್ರಿ ಎಂದರೆ ನೀನಲ್ಲವೇ ನಿನ್ನಂತ ಬುದ್ಧಿವಂತನು ವಿಚಾರಶೀಲನೂ ಆದ ಮಂತ್ರಿ ಸಚಿವನು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕುಂದು ಕೊರತೆ ಉಂಟಾದೀತು ಭೇಷ್ ಭೇಷ್ ಮಂತ್ರಿಗಳೇ ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ನೀವು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಅಪ್ಪಣೆ ಮಹಾಪ್ರಭು ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಸೈನ್ಯಾಧಿಪ ಸೈನ್ಯ ಭೇನ್ ತೆರಬಹುದು ಸೈನ್ಯಾಧಿಪ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಸೈನ್ಯಾಧಿಪ ಸೈನ್ಯ ಭೇನ್ ತೆರಬಹುದು ಸೈನ್ಯಾಧಿಪ ಶತ್ರು ರಾಜ ಹೆಮಗೆ ಇದು ಕಾಣಿಕೆಯ ಶತ್ರು ರಾಜ ಹೆಮಗೆ ಹಿತ್ತು ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸೋ ಬಿಹಾರೆ ಸೈನ್ಯ ತಪ್ಪದೆ ತಂದು ಒಪ್ಪಿಸೋ ಬಿಹಾರೆ ಸೈನ್ಯಾಧಿಪ ಸೈನ್ಯದ ತೆರವಾದ ಸೈನ್ಯಾಧಿಪ ಸೈನ್ಯಾಧಿಕರೇ ನಮ್ಮ ಯಾದವ ಚತುರಂಗ ಬಲ ಸೈನ್ಯದ ರಣೋತ್ಸವವು ಯಾವ ರೀತಿಯಲ್ಲಿರುವುದು ಅದು ಅಲ್ಲದೆ ನಮ್ಮ ಶತ್ರು ರಾಜರುಗಳು ಸರಿಯಾದ ಕಾಲಕ್ಕೆ ಕಪ್ಪ ಕಾಣಿಗಳು ತಂದು ನನಗೆ ಭಾಪಿಸುತ್ತಾ ಮಿತ್ರರಂತೆ ಬಾಳುತ್ತಿರುವರೆ ಅದನ್ನು ನನ್ನೊಡನೆ ಜಾಗೃತರಾಗಿ ತಿಳಿದು ನಾನು ಅಪ್ಪಣೆ ಮಹಾಪ್ರಭು ಭೂಪಾಲಾಲಿ ಚೆನ್ನಯ್ಯ ಭೂಪಾಲಾಲಿ ಚೆನ್ನಯ್ಯ ಭೂಪಾಲಾಲಿ ಚೆನ್ನಯ್ಯ ಮತ್ತೆ ನಾಗಿ ಅತ್ತ ಅಪ್ಪದವರ ಬಿಡನು ಮತ್ತೆ ನಾಗಿ ಅತ್ತ ಅಪ್ಪದವರ ಬಿಡನು ಕತ್ತಿ ಇಲ್ಲಲ್ಲಿ ತಿರವ ಕತ್ತಿ ಇಲ್ಲಲ್ಲಿ ತಿರವ ಎದುರಂತ ಬರುವುದು ಸರಿಯ ಅವರು ಸುಖ ಎದುರಂತ ಬರುವುದು ಸರಿಯ ಅವರು ಸುಖ ಇಳಿಯೋರು ಕೊಪ್ಪ ಕೊಂಡು ಇಳಿಯೋರು ಕೊಪ್ಪ ಕೊಂಡು ಬಂದನು ಒಬ್ಬ ಲಾಲಿ ಚೆನ್ನಯ್ಯ ಓಕೆ ಬಂದಿದ್ದ ಒಬ್ಬ ಲಾಲಿ ಚೆನ್ನಯ್ಯ ಮಹಾಪ್ರಭು ಸೈನ್ಯಾಧಿಕನೇ ನಮ್ಮ ಸೈನಿಕರು ಶತ್ರುವನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಜಯವನ್ನು ಪಡೆದು ಸಿದ್ಧರಾಗಿರುವರು ಮತ್ತೇನ ಪಡೆ ಶಹಬಾಷ್ ಸೈನ್ಯಾಧಿಕನೇ ಶಹಬಾಷ್
ಸೈನ್ಯಾಧಿಕ್ಯನೆಂದರೆ ನೀನಲ್ಲವೇ? ನಿನ್ನಂತ ವೀರನು ಚೂರನು ಪರಾಕ್ರಮಶಾಲಿಯೂ ಆದ ಸೈನ್ಯಾಧಿಪನು ನನ್ನ ಚತುರಂಗ ಬಲ ಸೈನ್ಯಕ್ಕೆ ತಕ್ಕ ಅಧಿಪತಿಯೇ ಸರಿ. ಸೈನ್ಯಾಧಿಕ್ಯನೇ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಮಂತ್ರಿ ಸೈನ್ಯಾಧಿಕ್ಯರೇ, ಹರುಷ ತಾಳಿದನು ಮನದೋ ಹರುಷ ತಾಳಿದನು ಹರುಷ ತಾಳಿದನು ಮನದೋ ಹರುಷ ತಾಳಿದನು ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಧೆ ವಿಭವಕ್ಕಿಂತ ಸುರ ವಿಭವಕ್ಕೆ ತೋಟೆ ವಿಭವನದೊಳಗೆ ನಾವನಿರುವನು ವಿಭವನದೊಳಗೆ ನಾವನಿರುವನು ಸಾರ ಚರಿತ ಪ್ರೋಜ್ಜದ ದುರ್ಯೋ ಸಾರ ಚರಿತ ಪ್ರೋಜ್ಜದ ದುರ್ಯೋ ನಿರುದಲ್ಲಿ ಧರೆಯಲ್ಲಿ ಸುಖದಲ್ಲಿ ಬಾಳುವೆ ನಿರುದ್ಧಿ ದೊರೆಯಲ್ಲಿ ಸುಖದಲ್ಲಿ ಬಾಳುವೆ ನಿರುದಲ್ಲಿ ಧರೆಯಲ್ಲಿ ಸುಖದಲ್ಲಿ ಬಾಳುವೆ ನಿರುದಲ್ಲಿ ಧರೆಯಲ್ಲಿ ಸುಖದಲ್ಲಿ ಬಾಳುವೆ ಹರುಷ ತಾಳಿ ಹರುಷ ತಾಳಿದಲ್ಲ ಮಾಡೋ ಹರುಷ ತಾಳಿದಲ್ಲ. ಆರನೇ ಸಮಾಚಾರವೇನು? ಏನು? ನನ್ನ ಪರಮ ಮಿತ್ರನ ಪರಮ ಶಿಷ್ಯನಾದ ದುರ್ಯೋಧನ ಸಾರ್ವಭೌಮನು ನನ್ನ ಆಸ್ಥಾನಕ್ಕೆ ಬರುತ್ತಿರುವನು. ಬಹಳ ಸಂತೋಷ. ಆತನನ್ನು ರಾಜ ಮರ್ಯಾದೆಗಳೊಂದಿಗೆ ನನ್ನ ಆಸ್ಥಾನಕ್ಕೆ ಬರಮಾಡಿ ಗುರುದೇವನಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಶಿಷ್ಯ ದುರ್ಯೋಧನ, ಹಿತ್ತಬ ಈ ವಿಶೇಷವಾದ ಪೀಠವನ್ನು ಅಲಂಕರಿಸು. ಆಗಬಹುದು ಗುರುದೇವ. ಯಾರಲ್ಲಿ? ನನ್ನ ಪರಮ ಮಿತ್ರ ದುರ್ಯೋಧನ ಸಾರ್ವಭೌಮನ ಮನಸ್ಸನ್ನು ಸಂತೋಷಪಡಿಸುವುದಕ್ಕಾಗಿ ನಮ್ಮ ಅರಮನೆಯ ರಾಜ ನರ್ತಕಿಯರನ್ನು ಬರಮಾಡಿ ದುರ್ಯೋಧನ, ನಿಮಗೆ ಸಂತೋಷವಾಗಿದೆ. ಮಂತ್ರಿ ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ, ಮೋಗಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಗ ತುಂಬಿದ ಚಲುವಲ್ಲವೇ. ಮೋಗಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಗ ತುಂಬಿದ ಚಲುವಲ್ಲವೇ. ನಾಯಕನೇ ನಿನಗೆ ನೀವು ಬಲ್ಲವೇ. ನಾಯಕನೇ ನಿನಗೆ ನೀವು ಬಲ್ಲವೇ, ನಾಯಕನೇ ನಿನಗೆ ನೀವು ಬಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲ್ಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲ್ಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ, ಸತ್ಸದಾಸ ಪದ ಸತ್ಸದಾಸ ಪದ ಸತ್ಸದಾಸದ ಪದ ಸಜ್ಜ ನೀರಿ ನೀರಿ ದೊಸ ನೀರಿ ನೀರಿ ದೊಸ ಗಾರಿ ಗಾರಿ ಗರಿ ಸತ್ಸಜ್ಜ. ಪದ ಸತ್ಸ
ಮುತ್ತಿನ ಮಾಲೆಯ ಕಟ್ಟಿದೊಂದಿಗ ಎಳ್ಳೊಂದು ಆಸೆಯ ತುಂಬಿದ ತುಂಬಿಯ ತೆರದಿ ನಾನಂದು ತಟ್ಟೈ ಎಂದು ನಾಟ್ಯವಾಡುತ್ತ ಬರುವುದು ಮತ್ತೊಂದು ಸಂಗೀತ ಗೀತೆಯ ನಾಡುತ್ತ ಬರುವುದು ಮತ್ತೊಂದು ಓ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುವುದು ದುಂಬಿಯ ತೆರೆದೆ ಆಡುತ್ತ ಬರುವುದು ದುಂಬಿಗೆ ತೆರೆದೆ ಆಡುತ್ತ ಬರುವುದು ದುಂಬಿಯ ತೆರೆದೆ ಆಡುತ್ತ ಬರುವುದು ದುಂಬಿಯ ತೆರೆದೆ ಆಡುತ್ತ ಬರುವುದು ದುಂಬಿಯ ತೆರೆದೆ ಅಂದದ ಶಿಲೆಗೆರಡು ನಲಿದಾಡಿವೆ ಅದರ ಪಲ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಗೆರಡು ನಲಿದಾಡಿವೆ ನಲಿದಾಡಿವೆ ಮಂತ್ರಿಗಳೇ, ಮಹಾಪ್ರಭು, ಈ ನಮ್ಮ ರಾಜನರ್ತಕಿಯರಿಗೆ ನಮ್ಮ ರಮನೆಯ ಭಂಡಾರದಿಂದ ಧನ ಕನಕ ವಸ್ತ್ರ ವಜ್ರ ವೈಡೂರ್ಯಾದಿಗಳನ್ನು ಬಹುಮಾನವಾಗಿ ಕೊಟ್ಟು ಕಳಿಸು. ಆಗ್ಲಿಯಂತೆಯೇ ಆಗಲಿ. ದುರ್ಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಗಾಂಧಾರಿ, ಧೃತರಾಷ್ಟ್ರಾದಿಯಾಗಿ ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲದಿಂದಲೂ ಗುರುದೇವ. ಅಂದ ಹಾಗೆ ನೀನು ನನ್ನ ಬಳಿಗೆ ಬಂದ ಸಮಾಚಾರವಾದರೂ ಏನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವುದು ಗುರುದೇವ. ನಿನಗೂ ಆ ಪಾಂಡವರಿಗೂ ಯುದ್ಧವು ಸಂಘಟಿಸುತ್ತಿರುತ್ತದೆ. ಹೌದು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೂ ಏನಾಯಿತು? ಗುರುದೇವ, ಕೃಷ್ಣನು ಅರ್ಜುನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಪಕ್ಷವನ್ನು ಹೇಳಿಕೊಂಡೆನು ಗುರುದೇವ. ದುರ್ಯೋಧನ, ಕೃಷ್ಣನು ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಲ್ಲವೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವ ತಾನೆ? ಸಿದ್ಧಪಡಿಸಿಕೊಂಡೇ ಬಂದಿರುವನು ಗುರುದೇವ. ದುರ್ಯೋಧನ, ಸರಳ ಪಾಂಡವರ ಘನ ಕಳೆದು ಘನ ದೇವರಿಗೆ ಗುರುದೇವ, ಸರಳ ಪಾಂಡವರ ಘನ ಕಳೆದು ಹಣಮರ ಹೊದಿಸಲು ಕುಡಿನವುಗಳಿಗೆ ಹಣಮರ ಹೊದಿಸಲು ಕುಡಿನವುಗಳಿಗೆ ಚಿಂತೆಯ ಬಿಡಬೇಡ ಹೆಂತೆಯ ಬಿಡಬೇಡ. ದುರ್ಯೋಧನ, ಗುರುದೇವ, ಆ ಚಿಂತೆಯನ್ನೇ ಬಿಡು. ಈ ಯುದ್ಧದಲ್ಲಿ ನಿನಗೆ ಜಯವು ಖಂಡಿತ. ಈ ಬಲಭದ್ರ ದೇವನು ರಣಾಂಗಣದಲ್ಲಿ ಈ ನನ್ನ ರಥವನ್ನು ಹಿಡಿದು ನಿಂತರೆ ಆ ಪಾಂಡವರ ಸೈನ್ಯವು ಗಡಗಡನೆ ನಡುಗಿ ಬೆದರಿ ಭಯಗೊಂಡು ರಣಾಂಗಣದಿಂದ ಚಲ್ಲ ಪಿಲ್ಲಿಯಾಗಿ ಓಡಿ ಹೋಗುವುದನ್ನು ನೀನೇ ನೋಡಿವೆಯಂತೆ. ನಡೆ ಶಿಷ್ಯ.
ದುರ್ಯೋಧನ, ಗುರುದೇವ, ಮಾದ್ರ ರಾಜ್ಯಾಧಿಪತಿಯಾದ ಶಲ್ಯನನ್ನು ಅವನ ಬಲವಾದ ಸೈನ್ಯವನ್ನು ನಿನ್ನ ಸೈನ್ಯಕ್ಕೆ ಸೇರಿಸಿಕೊ. ಅದು ಅಲ್ಲದೆ ವೀರನು, ಶೂರನು, ಪರಾಕ್ರಮಶಾಲಿಯೂ ಆದ ನನ್ನ ಸೈನ್ಯಾಧಿಪತಿ ಕೃತವರ್ಮನನ್ನು ನನ್ನ ಚತುರಂಗದ ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ನಂತರ ನಾನು ಯುದ್ಧ ಭೂಮಿಗೆ ಪ್ರವೇಶ ಮಾಡುವೆನು. ಆದರೆ ದುರ್ಯೋಧನ, ನಾನು ಬರುವವರೆಗೂ ದಳಪತಿಯ ವಿಚಾರವನ್ನು ಮುಂದಾಲೋಚನೆಗೆ ತರಬೇಡ, ತಿಳಿಯಿದೆ? ಆಗಬಹುದು ಗುರುದೇವ. ಹೇ ಶಿಷ್ಯ, ನಿನಗೆ ಮಂಗಳವಾಗಲಿ. ಆಗಬಹುದು ಗುರುದೇವ. ದುರ್ಯೋಧನ, ಗುರುದೇವ, ಒಂದು ಮಾತು. ಅದೇನು ಈ ಯುದ್ಧದಲ್ಲಿ ಆ ಭೀಮಾರ್ಜುನರನ್ನು ಸೆಳೆಬಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಹೇಗೆ ಗುರುದೇವ? ಅವರನ್ನು ಸಮಯವನ್ನು ಸಾಧಿಸಿ ಸೆಳೆಬಡೆಯಬೇಕು. ಹೊಡೆಯಲೇಬೇಕು ಗುರುದೇವ. ಎಚ್ಚರ ತಪ್ಪಿದರೆ ಅಪಾಯವು ತಪ್ಪಿದ್ದಲ್ಲ. ಎಚ್ಚರದಿಂದಿರು ಶಿಷ್ಯ, ಎಚ್ಚರದಿಂದಿರು. ನಡೆ, ನಿನಗೆ ಶುಭವಾಗಲಿ. ಆಗಬಹುದು ಗುರುದೇವ. ಸೈನ್ಯಾಧೀಶನೇ, ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ದುರ್ಯೋಧನ ಜೊತೆಯಲ್ಲಿ ಯುದ್ಧ ರಂಗಕ್ಕೆ ನಡೆಯುವರಾಗು. ಮಂತ್ರಿಗಳೇ, ಪ್ರಭು, ನೀವು ನಮ್ಮ ರಾಜಕಾರಣದಲ್ಲಿ ನಿರತರಾಗಿರಿ. ನಡೆಯೇ ಹೋಗೋಣ. ಗುರುದೇವ ಬಲರಾಮರ ಸಮೇತ ಯಾದವರ ಕ್ಷೋಣಿ ಸೈನ್ಯ ನನ್ನ ಕೈವಶ. ಗೆಲೆಲವೋ ದ್ವಿತೀಯ ಪಾಂಡವ, ನಿನ್ನ ಒಡಲನ್ನು ಬಗೆಯಲು ಈ ಹುಕ್ಕಿನ ಬಾಹುಗಳು ಹೇಗೆ 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 ಕುಣಿಯುತ್ತಿರುವವು. ತಲೆ ಎತ್ತಿ ನೋಡಿದರೆ ಬೆದರುವರು ಶತ್ರುಗಳು, ಗದೆ ಎತ್ತಿ ಹೊಡೆದರೆ ಪುಡಿ 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 ಆಗುವರು ಆ ಪಾಂಡವರು. ಇಂದು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು, ಫಲಿಸಿತು. ಫಲಿಸಿತು ನನ್ನ ಕಾರ್ಯವು, ಬಲವಿರಾದಿ ಅಲಗರನ ಸೈನ್ಯದಿ ಫಲಿಸಿತು ನನ್ನ ಕಾರ್ಯವು. ಫಲಿಸಿತು ನನ್ನ ಕಾರ್ಯವು, ಬಲವಿರಾದಿ ಅಲಗರನ ಸೈನ್ಯದಿ ಫಲಿಸಿತು ನನ್ನ ಕಾರ್ಯವು. ಬಟ ಅಚ್ಚಣಿಯಳ್ ದಾರುಣಿಯಳಾರು ಸರಿ. ಬಟ ಅಚ್ಚಣಿಯಳ್ ದಾರುಣಿಯಳಾರು ಸರಿ. ಸಾರಿ ಕೊಲ್ವೆ ರಿಪುಗಳ ಹಿಡಿದು ಚಲದಿನ, ಸಾರಿ ಕೊಲ್ವೆ ರಿಪುಗಳ ಹಿಡಿದು ಚಲದಿನ ಫಲಿಸಿತು ಎನ್ನ ಕಾರ್ಯವು, ಬಲವಿರಾದಿ ಅಲಗರನ ಸೈನ್ಯದಿ ಫಲಿಸಿತು ಎನ್ನ ಕಾರ್ಯವು. ಪುಂಡರಾದ ಪಾಂಡವರ ಕಂಡು ಸೈತನು ನಾ, ಪುಂಡರಾದ ಪಾಂಡವರ ಕಂಡು ಸೈತನು ನಾ, ಪುಂಡರ ಹಿಂಡುವೆ ಖಂಡಿತನ, ಪುಂಡರ ಭೂಮಂಡಲದ ಹಿಂಡುವೆ ಖಂಡಿತ ಫಲಿಸಿತು ಎನ್ನ ಕಾರ್ಯವು, ಬಲವಿರಾದಿ ಅಲಗರನ ಸೈನ್ಯದಿ ಫಲಿಸಿತು ಎನ್ನ ಕಾರ್ಯವ, ಫಲಿಸಿತು ಎನ್ನ ಕಾರ್ಯವ, ಫಲಿಸಿತು ಎನ್ನ ಕಾರ್ಯವ, ಫಲಿಸಿತು ಎನ್ನ ಕಾರ್ಯವ. ಮಾಯಾ ಪ್ರಪಂಚವಿದು ಮೋಹದ ಭ್ರಮ, ಇದು ಮಾಯಾ ಪ್ರಪಂಚವಿದು. ಮಾಯಾ ಪ್ರಪಂಚಕ್ಕೆ ಮೋಹಿಸಿ ಜನರಲ್ಲ, ಮಾಯಾ ಪ್ರಪಂಚಕ್ಕೆ ಮೋಹಿಸಿ ಜನರಲ್ಲ, ನೋಯುತ್ತ ದಿನೇ ದಿನೇ ಆಯಾಸ ಬರುವರು, ನೋಯುತ್ತ ದಿನೇ ದಿನೇ ಆಯಾಸ ಬರುವರು. ಮಾಯಾ ಪ್ರಪಂಚವಿದು ಮೋಹದ ಭ್ರಮ, ಇದು ಮಾಯಾ ಪ್ರಪಂಚವಿದು. ಈಗ ದುರ್ಯೋಧನನು
ನನ್ನ ಅಣ್ಣನಾದ ಬಲರಾಮನ ಬಳಿಗೆ ಹೋಗಿರುವನು. ಆತನಲ್ಲಿ ಸಹಾಯ ಕೇಳಲು ಹೋಗಿದ್ದಾಗ ಆತನೇನಾದರೂ ಈತನಿಗೆ ಸಹಾಯ ಮಾಡಿದ್ದೇ ಆದರೆ ಕುರುಕ್ಷೇತ್ರ ಯುದ್ಧವು ಮತ್ತೊಂದು ರೂಪ ತಾಳುವುದರಲ್ಲಿ ಸ್ವಲ್ಪವೂ ಸಂಶಯವಿದೆ. ಆದ್ದರಿಂದ ನನ್ನ ಮಾಯೆಯಿಂದ ಒಂದು ಗೋವನ್ನು ಸೃಷ್ಟಿಸಿ ಆ ಗೋವನ್ನು ಆತನಿಂದ ಕೊಲ್ಲಿಸಲ್ಪಟ್ಟು ಆತನನ್ನು ಇಂದಿನಿಂದ 21 ದಿನ ಭೂಪ್ರಸಿದ್ಧಗಾಗಿ ಕಳಿಸುವನು. ಅವನು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಬೇಕು. ಯೋಗ ಮಾಯೆ ಜಾಗೃತಳಾಗುವ. ಆಹಾ, ಈ ಉದ್ಯಾನವನವು ನೋಡಲು ಎಷ್ಟು ಮನೋಹರವಾಗಿದೆ. ಈ ಉದ್ಯಾನವನವನ್ನು ನೋಡುತ್ತಿದ್ದರೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕೆಂಬ ಇಚ್ಛೆ ಆಗುತ್ತಿರುವುದಲ್ಲ. ಇರಲಿ, ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗುವೆನು. ಏನಿದು? ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಾ ಈ ಸುಂದರವಾದ ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿರುವುದಲ್ಲ. ಇರಲಿ, ಆ ಗೋವನ್ನು ದೂರ ಓಡಿಸುವೆನು. ಹೇ ಗೋಮಾತೆ, ಈ ಸುಂದರವಾದ ಉದ್ಯಾನವನವನ್ನು ಹಾಳು ಮಾಡಬೇಡ, ದೂರ ಸರಿ. ಅಬ್ಬಬ್ಬ, ಏನಿದೆ ಆಶ್ಚರ್ಯ! ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ನೆಲಕ್ಕೆ ಬಿದ್ದು ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಶಿವ ಶಿವ, ಇಂದು ನಾನು ಗೋಹತ್ಯಾದೋಷಕ್ಕೆ ಗುರಿಯಾದನೆಲ್ಲ. ಈ ಗೋಹತ್ಯಾದೋಷವು ನಿವಾರಣೆಯಾಗುವ ಬಗೆಯಾದರೂ ಹೇಗೆ? ಅಕಟಕಟ, ಮುಂದೇನು ಗತಿ? ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ವನದೊಳಗೆಂದು ಗೋಮಾತೆಯನ್ನು ಕೊಂಡೆನು ನಾನು ಕೋಪದಲ್ಲಿ. ವನದೊಳಗೆಂದು ಗೋಮಾತೆಯನ್ನು ಕೊಂಡೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸಲು ಕೊಂದ ಪಾಪವ ಪರಿಹರಿಸಲು ಹರಿಯನು ಈ ಜಗತಿ, ಅಯ್ಯೋ ಕಾಣನು ನಾನಿದಕ್ಕೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ನಾನು ಮಾಡಿದ ಕರ್ಮದ ಫಲವ ಯಾರಿಗೆ ಹೇಳಲಯ್ಯ? ನಾನು ಮಾಡಿದ ಕರ್ಮದ ಫಲವ ಯಾರಿಗೆ ಹೇಳಲಯ್ಯ? ಕೊಂದ ಪಾಪವ ಪರಿಹರಿಸಲು ಕೊಂದ ಪಾಪವ ಪರಿಹರಿಸಲು ಹರಿಯಲು ಈ ಜಗತಿ, ಅಯ್ಯೋ ಕಾಣಲು ನಾರಿದಕ್ಕೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಶಿವ 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 ಶಿವ, ಇಂದು ನಾನು ಗೋಹತ್ಯಾದೋಷಕ್ಕೆ ಗುರಿಯಾದನಿಲ್ಲ. ಈ ಗೋಹತ್ಯಾದೋಷವು ನಿವಾರಣೆಯಾಗುವ ಬಗೆಯಾದರೂ ಹೇಗೆ?
ಓಹೋ, ಮರೆತಿದ್ದನು. ನನ್ನ ಸಹೋದರನಾದ ಕೃಷ್ಣನನ್ನು ಮಾಡಿಕೊಂಡು ಈ ಘೋತ್ಯಾದೋಷ ನಿವಾರಣೆಗೆ ಯಾವುದಾದರೂ ಒಂದು ಉಪಾಯವನ್ನು ಕೇಳಿದನು. ಕೃಷ್ಣ ಕೃಷ್ಣ ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಅಗ್ರಜನಿಗೆ ನಮಸ್ಕರಿಸುವುದು. ಕೃಷ್ಣ ನಿನಗೆ ಮಂಗಳವಾಗಲು. ಅಣ್ಣ, ನನ್ನನ್ನು ಸ್ಮರಿಸಲು ಕಾರಣ? ಕೃಷ್ಣ, ನಾನು ಏನೆಂದು ಹೇಳಿದೆ? ಏನಾಯ್ತು? ಕೃಷ್ಣ, ಇಂದು ನಾನು ವನವಿಹಾರಕ್ಕೆಂದು ನಮ್ಮ ಉದ್ಯಾನವನಕ್ಕೆ ಹೋಗಿದ್ದೆನು. ಕೃಷ್ಣ, ಅಲ್ಲಿ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಾ ನಮ್ಮ ಈ ಸುಂದರವಾದ ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿತ್ತು. ಆ ಗೋವನ್ನು ದೂರಪಡಿಸಲು ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದೆನು. ಕೃಷ್ಣ, ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ನೆಲಕ್ಕೆ ಬಿದ್ದು ಪ್ರಾಣವನ್ನೇ ಬಿಟ್ಟಿತು. ಕೃಷ್ಣ, ಇಂದು ನಾನು ಗೋತ್ಯಾಗೋದಕ್ಕೆ ಗುರಿಯಾದೆನು. ಶಿವ 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 ಶಿವ, ಏನಣ್ಣ, ಅದು ತಮ್ಮ ಕೈಯಾರ ಗೋಹತ್ಯೆಯನ್ನು ಮಾಡುವುದಾದರೆ ಅದು ಮಹಾ ಪಾಪವಣ್ಣ. ಕೃಷ್ಣ, ಈ ಗೋಹತ್ಯಾಗೋದಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು, ನಾನು ಅದರಂತೆಯೇ ಮಾಡುವೆನು. ಅಣ್ಣ, ನನಗೆ ಏನು ಒಳೆಯುತ್ತಿಲ್ಲವಲ್ಲ. ಏನಾದರೂ ಒಂದು ವಿಚಾರವನ್ನು ಯೋಚಿಸಿ ಹೇಳು ಕೃಷ್ಣ. ಅಣ್ಣ, ಆ ವಿಚಾರವನ್ನು ಹೇಳಿದರೆ ನೀನು ಖಂಡಿತವಾಗಿಯೂ ಮಾಡುವೆಯಾ? ಕೃಷ್ಣ, ನಾನು ಖಂಡಿತವಾಗಿಯೂ ಮಾಡುವೆನು. ಅಣ್ಣ, ಈಗ ಒಳೆಯಿತು. ಪುರಾಣದಲ್ಲಿ ಬರೆದಿರುವುದನ್ನು ನಿನಗೆ ಹೇಳುವೆ. ನೀನು ಇಂದಿನಿಂದ 21 ದಿನ ಗೋಪ್ರದರ್ಶನ ಮಾಡಿಕೊಂಡು ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಬಂದರೆ ಈ ಪಾಪ ಪರಿಹಾರವಾಗುವುದೆಂದು ಪುರಾಣದಲ್ಲಿ ಬರೆದಿರುವುದು. ಇದನ್ನು ಮಾಡುವುದಾದರೆ ಈ ಪಾಪವು ಖಂಡಿತವಾಗಿಯೂ ಪರಿಹಾರವಾಗುವುದು. ಏನು ಕೃಷ್ಣ, ಹಿಂದಿನಿಂದ 21 ದಿವಸ ಭೂ ಸಂಚಾರವನ್ನು ಮಾಡಿಕೊಂಡು ಗಂಗಾ ಸ್ನಾನ, ಪುಣ್ಯ ನದಿಗಳ ಸ್ನಾನವನ್ನು ಮಾಡಿಕೊಂಡು ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡು ಬಂದರೆ ಈಗ ನನಗೆ ಒದಗಿರುವ ಈ ಗೋಹತ್ಯಾದೋಷವು ಖಂಡಿತವಾಗಿಯೂ ನಿವಾರಣೆ ಆಗುವುದೇ ಕೃಷ್ಣ? ಖಂಡಿತವಾಗಿಯೂ ನಿವಾರಣೆ ಆಗುವುದಣ್ಣ. ಕೃಷ್ಣ, ಹಾಗಾದರೆ ಈ ಕ್ಷಣದಿಂದಲೇ ನಾನು ಭೂ ಸಂಚಾರಕ್ಕೆ ಹೊರಡುವೆನು. ಕೃಷ್ಣ, ರಾಜ್ಯದ ವಿಚಾರದಲ್ಲಿ ಎಚ್ಚರ ವಹಿಸು, ನಾನಿನ್ನೂ ಹೊರಡುವೆನು. ಆಗಬಹುದಣ್ಣ. ಅಣ್ಣ, ಕೃಷ್ಣ, ನನ್ನನ್ನು ಮತ್ತೆ ಕರೆಯಲು ಕಾರಣವೇನು ಕೃಷ್ಣ? ಅಣ್ಣ, ನೀನು ಏನನ್ನೋ ಮರೆತಂತೆ ನಾನು ಕಾಣುತ್ತಿರುವುದು. ಅಂಥದ್ದೇನೂ ಮರೆತಿಲ್ಲವಲ್ಲ ಕೃಷ್ಣ? ಅಣ್ಣ, ಮರೆತಿದೆಯಣ್ಣ. ನೀನು ಆ ದುರ್ಯೋಧನನಿಗೆ ಸಹಾಯ ಮಾಡುವುದಾಗಿ ಹೇಳಿರುವುದು ಹೇಳಿದ್ದೆನು. ಅದಕ್ಕೆ ಆತನ ಗತಿಯಾದರೆ ಏನಾಗಬೇಕು? ಅಯ್ಯೋ ಕೃಷ್ಣ, ಈ ಯುದ್ಧದಲ್ಲಿ ಆ ಪಾಂಡವರು ಕೌರವರು ಒಡೆದಾಡಿಕೊಂಡು ಮಡಿಯಲಿ. ಆಹಾ, ಇದರಿಂದ ನನಗಾಗಬೇಕಾಗಿದ್ದೇನು. ನನಗೆ ಈಗ ಒದಗಿರುವ ಈ ಗೋಹತ್ಯಾದೋಷವು ನಿವಾರಣೆಯಾದರೆ ಅಷ್ಟೇ ಸಾಕು. ಕೃಷ್ಣ, ನನ್ನನ್ನು ತಡೆಯಬೇಡ, ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ಆಗಬಹುದಣ್ಣ, ಆಗಬಹುದು. ಅಣ್ಣ, ನನಗೆ ಬೇಕಾಗಿದ್ದದ್ದು ಇದೆ. ನೀನು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸಲಿ. ಯೋಗಮಾಯೆ ಜಾಗೃತಳಾಗ. ಅಂಧಕಾರವನೆಂದಿಗೆ ನೀಗಿಸುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ. ಹೇ ಕೃಷ್ಣ, ಆಪದ್ ಬಾಂಧವ, ಅನಾಥ ರಕ್ಷಕ,
ಏಕೆ ದುಂಕಿಸುತ್ತಿರುವೆ? ಏತಕ್ಕೆ ಚಿಂತೆ ದೃಪದ ಕುಮಾರಿಯೇ, ಏತಕ್ಕೆ ಚಿಂತೆ ದೃಪದ ಕುಮಾರಿಯೇ, ಧೈರ್ಯಸು ತಾಪವಲ್ಲ ಮನೆಯೇ, ಧೈರ್ಯಸು ತಾಪವಲ್ಲ ಮನೆಯೇ, ಏತಕ್ಕೆ ಚಿಂತೆ ದೃಪದ ಕುಮಾರಿಯೇ. ಪಂಚ ಪಾಂಡವರ ಅರಸಿ ಎನಿಸಿ, ಪಂಚ ಪಾಂಡವರ ಅರಸಿ ಎನಿಸಿ, ಪಂಚ ಪಾಂಡವರ ಅರಸಿ ಎನಿಸಿ, ಪಂಚ ಪಾಂಡವರ ಅರಸಿ ಎನಿಸಿ, ಮನದೋಲಿ ಬರೀ ದುಂಬಿಕೊಳ್ಳೋದರವೆ, ಮನದೋಲಿ ಬರೀ ದುಂಬಿಕೊಳ್ಳೋದರವೆ, ಶ್ರೀ ಹರಿ ಆಜ್ಞೆಯ ದೇವಿ. ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ, ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ, ಪರ್ವತಯ ಮಗೆ ಅಪಕೀರ್ತಿಯು ಕೇಳೋ, ಪರ್ವತಯ ಮಗೆ ಅಪಕೀರ್ತಿಯು ಕೇಳೋ, ಏತಕ್ಕೆ ಚಿಂತಿತೆ ದೃಪದ ಕುಮಾರಿಯ, ಧೈರ್ಯಸು ತಾಪವಲ್ಲ ಮನೆಯೇ, ಧೈರ್ಯಸು ತಾಪವಲ್ಲ ಮನೆಯೇ, ಏತಕ್ಕೆ ಚಿಂತಿತೆ ದೃಪದ ಕುಮಾರಿಯೇ. ದೇವಿ ದ್ರೌಪದ ದ್ರೌಪದ, ಕಳೆದು ಹೋದ ದುರ್ಘಟನೆಗಳನ್ನು ಅನುದಿನವೂ ನೆನೆದು ಹೀಗೇಕೆ ದುಂಕಿಸುತ್ತಿರುವೆ? ನಿನ್ನ ಬಹುದಿನಗಳ ಬಯಕೆ ಈಡೇರುವ ಕಾಲವು ಸನ್ನಿಹಿತವಾಗಿರುವುದು. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಆದಷ್ಟು ಬೇಗ ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ. ಉಚ್ಚತನದ ಭ್ರಾಂತಿ ವಿಷದ ಕಜ್ಜಾಯವನ್ನು ಹೇಸಿ ನಮ್ಮವನನ್ನು ಕೊಲ್ಲಲೆಕ್ಕಿಸದ ಆ ವಿಧ ಜಂತುವಿನ ನಮಗೆ ಶಾಂತಿ ಘೋರ ಕಷ್ಟಪರವಿಲ್ಲದೆ ಕಪಡ ನೃತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಸಭಾ ಮಧ್ಯದಲ್ಲಿ ಈ ನನ್ನ ತೊಳೆಯಲಂತರಿಸು ಎಂದು ತೊಳೆಲ್ಲ ಆ ದುರ್ಯೋಧನ ಆಗಲು ಶಾಂತಿ ಅರಣ್ಯ ಮರಗಳಂತೆ 12 ವರ್ಷ ವನವಾಸ
ಹೊಡೆಯನು ಮನದೊಳು ಕೋಪವನು ಸಹಿಸನು ಅಪಮಾನ ಸಹಿಸನು ಅಪಮಾನ ಹೊಡೆಯನು ಮನದೊಳು ಕೋಪವನು ಸಹಿಸನು ಅಪಮಾನ ಅಭಿಗಳ ಬಲ್ಲೆ ಪಟ ಅರುಳರ ಗಲ್ಲರ ಬಲೆ ಬಲೆ ಅಭಿಗಳ ಬಲ್ಲೆ ಪಟ ಅರುಳರ ಗಲ್ಲರ ಬಲೆ ಬಲೆ ಗುರುಳರ ಶಿರವನ್ನು ತೊಡಿಗೆ ಗುರುಳರ ಶಿರವನ್ನು ತೊಡಿಗೆ ಸೈತನು ಮನದೊಳು ಕೋಪವನು ಸೈತನು ಅಪಮಾನ ಒಡೆಯನ್ನು ಬಗೆದು ಹೊರಳದು ಶಾಸನ ಒಡಲನ್ನು ಬಗೆದು ಒಡೆಯನ್ನು ಬರೆದು ಹೊರಳದು ಶಾಸನ ಒಡಲನ್ನು ಬಗೆದು ಹೊರದಾಡುರುಳರ ಶಿರವನ್ನು ಕೊಟ್ಟಿದೆ ಹೊರದಾಡುರುಳರ ಶಿರವನ್ನು ಕೊಟ್ಟಿದೆ ಸಹಿಸನು ಮನದೊಳು ಕೋಪವನು ಸಹಿಸನು ಅಪಮಾನ ಸಹಿಸನು ಸಹಿಸನು ಅಪಮಾನವು ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಈ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಬಂಧುಗಳನ್ನು ಏಳಿಸಿಕೊಂಡು ಅವೆಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ಕೋಪ ಮಾಡಿಕೊಳ್ಳಬೇಡ, ಶಾಂತನಾಗುತ್ತಮ್ಮ. ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನ್ನು ದುಡುಕಿ ಸಮರ ಬಯಸುವುದನ್ನು ಜಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಮಡದಿ ಪಂಚಾಲಿಯ ಬಿಡು ಮುಡಿ ಸೋಪವ ಗುರು ಸಂಜಾನದ ನರಳಿಸದಿರುವುದೇ ಹೋದ್ರ ಮಡದಿ ಪಂಚಾಲಿಯ ಬಿಡು ಮುಡಿ ಸೋಪವು ಗುರು ಸಂಜಾನರ ನರಳಿಸದಿರುವುದು ತಾಳಿದವರ ಮುಂದ ಬಾಳಿಯರು ಎಂಬ ಭೀಮಾ ತಾಳಿದವರ ಮುಂದ ಬಾಳಿಯರು ಎಂಬ ತಾಳಿದವರ ಮುಂದ ಬಾಳಿಯರು ಎಂಬ ಹಿರಿಯರ ವಾಣಿಯ ಮೀರುವುದನ್ನು ಜಿತ ಹಿರಿಯರ ವಾಣಿಯ ಮೀರುವುದನ್ನು ಜಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನ್ನು ಜಿತ ಸಹೋದರ ದುಡುಕಿ
ದುಗುಡವೇ ಕೆರಮಣಿ ತರುಣಿ ಮೈಯ ದುಗುಡವೇ ಕೆರಮಣಿ ದುಗುಡವೇ ಕೆರಮಣಿ ದುಗುಡವೇ ಕೆರಮಣಿ ತರುಣಿ ಮೈಯ ದುಗುಡವೇ ಕೆರಮಣಿ ದುಗುಡವೇ ಕೆರಮಣಿ ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಇನ್ನೇನು ಅರ್ಜುನನ ಜೊತೆಯಾಗಿ ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗುವುದು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗುತ್ತಮ್ಮ, ಶಾಂತನಾಗು. ಸಹೋದರಿ, ಆಪದ್ ಬಾಂಧವ, ಅನಾಥ ರಕ್ಷಕ, ಮಂಗಳ ರೂಪ, ದಯಾಗನ ಪೂರ್ಣ, ಕಂಗಳ ಕೋರೈಸೋ
ಸಿಂಗರಿಗಳಗನ ಭಂಗವ ನೀಗಿಸಿ ಮೊರೆಯೋ ದೀನಾವನ ಸಿಂಗರಿಗಳಗನ ಭಂಗವ ನೀಗಿಸಿ ಮೊರೆಯೋ ದೀನಾವನ ಮಂಗಳ ರೂಪ ದಯಾಳನ ಪೂರ್ಣ ಕಂಗಳ ಕೋರೈಸು ನೀನವನ ಅಂಗಜ ಪಿತ ಒಂಗೊಳಲ ವಿಭೋ ಅಂಗಜ ಪಿತ ಒಂಗೊಳಲ ವಿಭೋ ಪಾಕಿ ಮಾಂ ಪ್ರಭು ಪಾಕಿ ಮಾಂ ಪಾಕಿ ಮಾಂ ಪ್ರಭು ಪಾಕಿ ಮಾಂ ಪಾಕಿ ಮಾಂ ಪ್ರಭು ಈ ಸಹೋದರ ನಮಸ್ಕಾರಗಳನ್ನು ಸ್ವೀಕರಿಸೋಣ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮನ್ನು ಮರೆಯಾರಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ಹಾ ದೇವ ದೇವ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ಹೊಗಳುವಿ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ ಧರ್ಮನಂದನ? ಪರಮಾತ್ಮ ಧರ್ಮನಂದನ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಈ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಪರಮಾತ್ಮ ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಸಮರವನ್ನೊಲ್ಲನಯ್ಯ ಸಮರವನ್ನೊಲ್ಲನಯ್ಯ ಕಮಲಾಕ್ಷ ಜಲದ ಬೊಬ್ಬುಳಿಯಂತೆ ಸಿರಿ ಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿ ಭೋಗ ನಶ್ವರ ಹಿಮದನ್ವಯ ಅಸಹಸ್ವತ ನರಜನ್ಮ ಹಿಮದನ್ವಯ ಅಸಹಸ್ವತ ನರಜನ್ಮ ಪರಮಾತ್ಮ ಧರ್ಮನಂದನ, ಹಿಮದನ್ವಯ ಅಸಹಸ್ವತ ನರಜನ್ಮ ಹಿಮದನ್ವಯ ಅಸಹಸ್ವತ ನರಜನ್ಮ ಸಮರವನ್ನೊಲ್ಲನಯ್ಯ. ಪರಮಾತ್ಮ ಪರಮಾತ್ಮ ದರೆಯ ದುರಾಸೆಗೆ ಕಾಲಗೆ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಪರಮಾತ್ಮ ದರೆಯ ದುರಾಸೆಗೆ ಕಾಲಗೆ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಕುರುಬಾಂಧವರ ಶವಗಳ ಕಾಂಬುದೆ ಎಂದು ಒಂದು ಮಣ್ಣಿಗೋಸ್ಕರ. ಪರಮಾತ್ಮ ಸಹೋದರ ಎನ್ನು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮುನಿದರು. ಪರಮಾತ್ಮ ಹಿಂದೆ ಅನೇಕರು ಒಡೆದಾಡಿ ಮುನಿದರು. ಭರತ ಭೂಮಿಯನ್ನು ಯಾರಾಲಿದರು ಸರೆ. ಭರತ ಭೂಮಿಯನ್ನು ಯಾರಾಲಿದರು ಸರೆ. ಸಮರವನ್ನೊಲ್ಲನಯ್ಯ ಕಮಲಾಸ ಜಲದ ಬಬುಲೆಯಂತೆ ಸಿರಿ ಭೋಗ ನಶ್ವರ ಜಲದ ಬಬುಲೆಯಂತೆ ಸಿರಿ ಭೋಗ ನಶ್ವರ
ಸ್ವರ ಹಿಮದನ್ವಯ ಅಸಹಸ್ವತ ನರ ಜನ್ಮ ಹಿಮದನ್ವಯ ಅಸಹಸ್ವತ ನರ ಜನ್ಮ ಹಿಮದನ್ವಯ ಅಸಹಸ್ವತ ನರ ಜನ್ಮ ಸಮರವನೊಲ್ಲನಯ್ಯ ಸಮರವನೊಲ್ಲನಯ್ಯ ಕಮಲಾಸ ಯದುಪತಿ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರೆಯ ಬಗೆ ತುತ್ತಾಗಿಸಿ ಕಲುಷಿತೆಯಾದ ಬರದ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆ ದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳು ಕೃಷ್ಣ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾಗಬಹುದು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಭದ್ರವಾಗಿ ಮಾತನಾಡಿದೆ. ಅದನ್ನು ಅಮ್ಮನ್ನು ಬಂಧಿಸಿದೆ. ಹೇಳಿ ತನಕ್ಕೆ ಓ ಭೀಮಸೇನ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಅರ್ಜುನ, ವಾಸುದೇವ, ಅಗ್ರಜರ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ನಮ್ಮ ಈ ಹೇಡಿ ಜನ್ಮವನ್ನು. ಓ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಧರ್ಮಜನ ಅಭಿಪ್ರಾಯಕ್ಕೆ ತಲೆಬಾಗು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿ ನೀ ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತ ನ್ಯಾಯಸಮ್ಮತವೆಂದು ಅದು ಹೇಗೆ ಹೇಳಲು ಸಾಧ್ಯ? ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆಯೇ ತೋರದಿಹೆ ಏಕೋ
ಸಾಧ್ಯ ಅಣ್ಣ? ಧರ್ಮರಾಯ ಧರ್ಮವೆಂದು ಕೊನೆಗೆ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯವು ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಇವರೂ ನನ್ನ ಪತಿ. ಓಹೋ, ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನು ಕೊಂದಲು ಹೋಗಿ ಅದೇ ಬಂಡಿ ಅನ್ನವನ್ನು ತಿಂದು ಆ ಬಕನನ್ನು ಕೊಂದದ್ದು ಬಹಳ ವಿಚಿತ್ರವೇ. ಸುಮ್ಮನೆ ಗದೆಯನ್ನು ಹೊತ್ತು ಏಕೆ ನಿಂತಿರುವೆ? ಅದನ್ನು ಬಿಸಟು ಕೈಗಳಿಗೆ ಸೌಟು ಹಿಡಿದುಕೊಳ್ಳಿರಿ. ಇವರು ನನ್ನ ಪತಿ ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ವಿಜಯ, ಸವ್ಯಸಾಚಿ. ಆ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸವಂ ಪಡೆದ ಮಹಾಶೌರಿ. ಕಡೆಗೆ ವಿರಾಟನ ಮನೆಯಲ್ಲಿ ನಾಟ್ಯವನ್ನ ಅಭ್ಯಾಸ ಮಾಡುತ್ತಿದ್ದ ನಾಟ್ಯ ಲೋಲ. ದೇವಿ, ಸುಮ್ಮನೆ ಅಸ್ಥಿಗಳನ್ನು ಏಕೆ ನಿಂತಿರುವೆ? ಅದನ್ನು ಬಿಸಟು ಕೈಗಳಿಗೆ ಬಲಿಯನ್ನು ತೊಟ್ಟುಕೊಳ್ಳಿರಿ. ಅಣ್ಣ, ಇವರು ನನ್ನ ಪತಿ. ಈಗ ಹೇಳಣ್ಣ, ಇವರೆಲ್ಲ ನನ್ನ ಪತಿಗಳೇ ಅಣ್ಣ. ಇವರು ನನ್ನ ಪತಿಗಳಲ್ಲಣ್ಣ. ನನ್ನ ಭಾಗಕ್ಕೆ ವೃತ್ತಿ ಸರೋಬರು. ನನ್ನ ಈ ಬಿಚ್ಚಿದ ಮುಡಿಯನ್ನು ಮುಡಿ ಕಟ್ಟಿಸಿಕೊಳ್ಳಬೇಕಾದರೆ ನಿಮ್ಮೊಬ್ಬರ ಆಜ್ಞೆ ಆದರೆ ಸಾಕು ಅಣ್ಣ. ನಾನೀಗಲೇ ರಣರಂಗವನ್ನು ಪ್ರವೇಶಿಸಿ ನನ್ನ ವೈರಗಳನ್ನೆಲ್ಲ ನಾಶಪಡಿಸಿ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳುತ್ತೇನೆ ಅಣ್ಣ, ಕಟ್ಟಿಸಿಕೊಳ್ಳುತ್ತೇನೆ. ಇಲ್ಲವಾದರೆ ನಾನು ಅಗ್ನಿಪುತ್ರಿಯಾಗಿ ಜನಿಸಿದೆ. ಕಡೆಗೆ ಅಗ್ನಿಯಲ್ಲಿ ಬಿದ್ದು ಸಾಯಬೇಕಾಗುತ್ತದೆ ಅಣ್ಣ, ಸಾಯಬೇಕಾಗುತ್ತದೆ. ಸಹೋದರಿ, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಮಾಡಲಿ, ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯವೇ ಬೇರೆ ಆಯಿತಲ್ಲ ಎಂದು ಕೇಳಿದರಷ್ಟೇ. ಅವಳು ಹೇಳಿದನ್ನು ಏನು ಕೇಳಿದಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಅದರಿಂದ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದವರವರ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಎಂದ ಗುರುಸಭೆಯಲ್ಲಿ ಬಂಡ ದುಶ್ಯಾಸನನ್ನ ಗುಂಡಿಗೆಯ ಬಿಸಿ ರಕ್ತದಿಂದ ಮಡದೆ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನೆನು ದಂಡದಿಂದ ಆ ದುರುಳ ದುರ್ಯೋಧನನ ಒಡೆಯ ಗುಡಿಗುಟ್ಟುವೆನೆನು ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಯ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯಲಿಯೋ ಮನೋಹರ ನೀನಿಂದ ಕೂಹಕ ಕಂಠದ ಕರಳಿರುವ ಹೆರನಡಿ ಕಣ್ಣೀರ ಕರೆಯದಿರುವಲ್ಲವೇ? ಕಣ್ಣೀರ ಕರೆಯದಿರು. ಈ ನಿನ್ನ ಕಣ್ಣೀರಿನ ಬದಲಾಗಿ ಹಾಗೆ ಎಳ್ಳಿನ ಕಣ್ಣಿನಲ್ಲಿ ಸಹಸ್ರಾರ ಮಿಳಗಂಬರೆ ಧರಿಸುವೆ. ಕಾಲನೆಯ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರ ಸೆಳೆದು ತರುವೆದ ದುರ್ಯೋಧನ ದುಶ್ಯಾಸನೆಂಬ ಹೊಟ್ಟ ಕೀಟಗಳ ಬಗೆದು ದುಶ್ಯಾಸನನ ಗುಡಿಗುಟ್ಟಿ ಪಾದಕೆಯ ದುರ್ಯೋಧನ ರೂಪದ ಸುತೆ ಹಟ್ಟದ ಮೇಲಿಂದ ಬೀರಮಡಿಯೋ ಹೊಳೆದಿರು ಹೆದೆಯೋ ರಕ್ತಮರ್ತನ ಹೇಳಿದೆ ನನ್ನ ಅಭಿಮತ.
ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ನಾನಿನ್ನೂ ಹೋಗುವೆನು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾರಿತೆ. ಮರೆತಿರೇಕೆ ಕೃಷ್ಣ, ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗುಂಟು ಮಾಡಿದ ಆ ಪಾಷಾಂಡಿಗೊಂಡ ಸಂಧಿಗೆ ಪಾಲಾಕ್ಷನ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ. ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದೆ ನಾವು ವಿಜಯನೆಂಬ ಪೆದರ. ಹರಿಗಳ ಹತಗೈಯಲ್ ಅಮಿತಾತ್ಸಾಹದಿಂದಿಹ ಅನುಜರಗಿ ಪರಿನೋಯಿಸುವುದು ತರವ ಧರ್ಮ ಜಗ. ಕೃಷ್ಣ ಕೃಷ್ಣ ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದ್ರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮಾನಂದನ, ಪರಮಾತ್ಮ, ನಿನ್ನ ಸಹೋದರರು ಬಹಿರಂಗ ಮಧ್ಯದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮಾನಂದನ? ಪರಮಾತ್ಮ, ಧರ್ಮಾನಂದನ, ಪರಮಾತ್ಮ, ಧರ್ಮಾನಂದನ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಪರಮಾತ್ಮ, ಕಜ್ಜಳದಾತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. 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 ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ಮಾಧವ, ಮಾಧವ. ಪರಮಾತ್ಮ, ಧರ್ಮಾನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನಮ್ಮ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ಇನ್ನು ಮುಂದೆ ನಿಮ್ಮ ಚಿತ್ತದಂತೆ ಮಾಡು ಮುಕುಂದ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕೋಪದ ಜ್ವಾಲೆ ಆರಬೇಕು. ನನ್ನ ತಂಗಿ ದೃಪದ ನರೇಂದ್ರನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕೃಸಬೆ ಆಗಬಹುದು ಪರಮಾತ್ಮ.
ಅಣ್ಣ ಸಹೋದರಿ, ತಮ್ಮಲ್ಲಿ ನಾನು ಕಡೆಯದಾಗಿ ಕೈ ಜೋಡಿಸಬೇಡಿ. ಹೇಳು ತಂಗಿ. ಧರ್ಮಪುತ್ರನ ಮಾತಿನಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬಾರದು. ನನ್ನ ಬಿಚ್ಚದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿನ್ನದೇ ಅಣ್ಣ, ನಿನ್ನದೇ. ಸಹೋದರಿ, ಚಿಂತೆ ಪಡೆದಿರುದ್ದಿ ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರುದ್ದಿ ನಿನ್ನಯ ಮನದಿ ಚಿಂತೆ ಪಡೆದಿರುದ್ದಿ ವ್ಯಾಕುಲ ಪಡಲೇ ಮೃದು ಹೃದಯಗಳೇ ವ್ಯಾಕುಲ ಪಡಲೇ ಮೃದು ಹೃದಯಗಳೇ ಮರೆವೆನೆ ನಿಮ್ಮನು ಮುರವೈ ಮರೆವೆನೆ ನಿಮ್ಮನು ಮುರವೈ ಮನಕ್ಕೆ ಶಾಂತಿ. ಹೌದು ಸಹೋದರಿ, ಮನ ಶಾಂತಿ ನಿಮ್ಮಯಲಿಗೆಗಾಗಿಯೇ ಮರತಿಯ ವಿಶ್ರಾಂತಿ. ನಿಮ್ಮಯಲಿಗೆಗಾಗಿಯೇ ಮರತಿಯ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆಯಿಂದಿರು. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆ ಪಡೆದಿರು. ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು. ಮದಿಸಿದ ಕೌರವರ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿಜವಾಗಿ ಮದಿಸಿದ ಕೌರವರ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿನ್ನಯ ಮರಳ ಬೇಗಯನ್ನು ನಂದಿಸಿ. ನಿನ್ನಯ ಮರಳ ಬೇಗಯನ್ನು ನಂದಿಸಿ ಸಪ್ಪಲಾಂಚಲದ ದರ್ಪ ಮುರಿಯುವೆ ಕಪಿತ್ವರವತಿ ಸಪ್ಪಲಾಂಚಲದ ದರ್ಪ ಮುರಿಯುವೆ ಕಪಿತ್ವರವತಿ ಪಡೆದಿರು ನೀ. ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು. ಮನದೊಳು ಚಿಂತೆ ಪಡೆದಿರು ನೀ. ಸದಯೊಳ ಚಿಂತೆ ಪಡೆದಿರು ನೀ. ಸಹೋದರಿ, ಅಣ್ಣ ಆ ದುರ್ಯೋಧನನ ಕೋಪವನ್ನು ಹೆಚ್ಚಿಸಿ ನಾನು ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನಿನ್ನು ನಿಶ್ಚಿಂತಳಾಗಿರು ಸಹೋದರಿ.